ಹಾಯ್ ಫ್ರೆಂಡ್ಸ್, ಇಂದಿರಾ ಅಡುಗೆ ಮನೆಗೆ ಸ್ವಾಗತ. ತುಂಬ ದಿನದ ನಂತರ ನಾನು ಮೊಟ್ಟೆ ಸಾರನ್ನ ಮಾಡ್ತಾಯಿದ್ದೀನಿ. ನಮ್ಮ ಮನೆಯಲ್ಲಿ ಮೊಟ್ಟೆ ಸಾರು ಮಾಡಿದೆ ತುಂಬ ದಿನ ಆಯಿತು. ಹಾಗಾಗಿ ಇವತ್ತು ಮೊಟ್ಟೆ ಸಾರು ನಿಮಗೂ ಸಹ ತೋರಿಸೋಣ ಅಂತ ಹೇಳಿ ಮೊಟ್ಟೆ ಸಾರನ್ನ ರೆಸಿಪಿನ ತೋರಿಸ್ತಾ ಇದ್ದೀನಿ. ರೆಸಿಪಿನ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಬನ್ನಿ ಇವಾಗ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಇಂಗ್ರೀಡಿಯೆಂಟ್ಸ್ ಏನೆಲ್ಲ ಬೇಕು ಅಂತ ನೋಡೋಣ. ನಾನೊಂದು 7 ರಿಂದ 8 ಬ್ಯಾಡ್ಗೆ ಮೆಣಸು ತೊಗೊಂಡಿದ್ದೀನಿ. 1 ಸ್ಪೂನ್ ಆಗೋಷ್ಟು ಧನಿಯಾ ಬೀಜ, ಹಾಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಕಾಳು ಮೆಣಸು, ಒಂದು 1/4 ಸ್ಪೂನ್ ಆಗೋಷ್ಟು ಓಮ್ ಕಾಳನ್ನ ಹಾಕ್ಕೊಂಡಿದ್ದೀನಿ. ಇದನ್ನು ನಾನು ಸ್ವಲ್ಪ ಕೊಬ್ಬರಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಗರಿಗರಿಯಾಗಿ ಮೆಣಸೆಲ್ಲ ಸ್ವಲ್ಪ ಗರಿಗರಿಯಾಗಿದ್ದರೆ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳುವಾಗ ಬೇಗ ಗ್ರೈಂಡ್ ಆಗುತ್ತೆ. ಇದ್ರ ಜೊತೆ ಇವಾಗ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ಒಂದು 1/4 ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ. ಅರ್ಧ ಸ್ಪೂನ್ ಆಗೋಷ್ಟು ಹಳದಿ ನೋಡಿ, ಒಂದು 6 ರಿಂದ 7 ನಾನು ಬೆಳ್ಳುಳ್ಳಿ ಹೆಸರನ್ನು ತೊಗೊಂಡಿದ್ದೀನಿ. ಈ ಕಪ್ಪಲ್ಲಿ ಒಂದು 2 ಕಪ್ ಆಗೋಷ್ಟು ತೆಂಗಿನ ತುರಿನ ತೊಗೊಂಡಿದ್ದೀನಿ. ನಾನು ಈ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಮಾಡ್ತಾಯಿದ್ದೀನಿ. ಒಂದು 5 ರಿಂದ 6 ಮೊಟ್ಟೆನ ಹಾಕ್ಕೊಂಡು ಮಾಡ್ತಾ ಇರೋದು. ಹಾಗಾಗಿ ತೆಂಗಿನಕಾಯಿನ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಇದನ್ನು ನಾವೀಗ ರುಬ್ಕೋಬೇಕು. ತಣದ ನಂತರ ನಾವೀಗ ರುಬ್ಕೋಬೇಕು. ತೆಂಗಿನ ತುರಿ ಹಾಕ್ಕೊಂಡಿರೋದನ್ನೆಲ್ಲ ನಾವು ಫ್ರೈ ಮಾಡ್ಕೋಬೇಕು ಅಂತ ಏನಿಲ್ಲ, ಹಾಗೇನೆ ಹಾಕ್ಬೋದು. ನಾನು ಸ್ಟವ್ ಆಫ್ ಮಾಡಿ ಆಮೇಲೆ ಹಾಕ್ಕೊಂಡಿರೋದು. ಇವಾಗ ಇದನ್ನು ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ, ನಾನು ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಮೊಟ್ಟೆ ಸಾರು ತುಂಬ ನುಣ್ಣಗೆ ಗ್ರೈಂಡ್ ಮಾಡಿಕೊಂಡ್ರೆ ರುಚಿಯಾಗಿ ಬರುತ್ತೆ. ನೋಡಿ, ಇಷ್ಟು ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡು ನಂತರ ಇದನ್ನ ಒಂದು ಕಡಾಯಿಗೆ ಹಾಕ್ಕೊತಾ ಇದ್ದೀನಿ. ಫಸ್ಟಿಗೆ ನಾವು ಮಸಾಲೆನ ಬೇಯಿಸ್ಕೋಬೇಕು. ನಾವು ಫಿಶ್ ಸಾರಿಗೆಲ್ಲ ಮಾಡ್ತೀವಲ್ಲ, ಸೇಮ್ ಅದೇ ರೀತಿ ಫಸ್ಟಿಗೆ ಮಸಾಲೆನ ನಾವು ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕು. ನಾನೀಗ ಸ್ವಲ್ಪ ನೀರು ಕೂಡ ಹಾಕ್ಕೊಂಡಿದ್ದೀನಿ. ನಾನು ಯಾವುದು ಮಿಕ್ಸಿ ಜಾರಲ್ಲಿ ಮಸಾಲೆ ಇತ್ತಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನೋಡಿ ಈ ಥಿಕ್ನೆಸ್ಸಲ್ಲಿ ಇಟ್ಕೊಂಡಿದ್ದೀನಿ. ಇದನ್ನು ಇವಾಗ ಚೆನ್ನಾಗಿ ಕುದಿಸ್ಕೋಬೇಕು. ಇದನ್ನು ಕುದಿಸ್ಕೊಳ್ಳುವಾಗ ಉಪ್ಪು ಕೂಡ ಸೇರಿಸ್ಕೊತಾ ಇದ್ದೀನಿ. ನಾನು 1.5 ಸ್ಪೂನ್ ಆಗೋಷ್ಟು ಉಪ್ಪನ್ನು ಹಾಕ್ಕೊತಿದ್ದೀನಿ. ಆಮೇಲೆ 1 ಹಸಿಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಶುಂಠಿ ಇದನ್ನು ಚಿಕ್ಕದಾಗಿ ಹೆಚ್ಕೊಂಡು ಕೂಡ ಹಾಕ್ಕೊತಿದ್ದೀನಿ. ಮೊಟ್ಟೆ ಸಾರಿಗೆ ಈ ಹಸಿಮೆಣಸಿನ್ಕಾಯಿ ಹಾಗೆ ಶುಂಠಿ ಇವಾಗ ಹಾಕ್ಕೊತೀವಲ್ಲ, ಅದು ಒಳ್ಳೆ ಟೇಸ್ಟ್ ಕೊಡುತ್ತೆ. ತುಂಬ ಚೆನ್ನಾಗಿ ಪರಿಮಳ ಕೂಡ ಬರುತ್ತೆ ಈ ಸಾರು. ಶುಂಠಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ. ನಂತರ ಈ ನಾವು ಮಸಾಲೆ ಏನಿದೆಯೋ ಅದು ಚೆನ್ನಾಗಿ ಕುದಿಸ್ಕೋಬೇಕು. ನಂತರ ನೋಡಿ ಒಂದೊಂದೇ ಮೊಟ್ಟೆನ ಇವಾಗ ಒಡೆದು ಹಾಕ್ತಾಯಿದ್ದೀನಿ ನಾನು. ಈ ಮೊಟ್ಟೆ ಸಾರು ಅಂದರೆ ನಾವು ಇನ್ನು ಮೊಟ್ಟೆ ಹಾಕ್ತೀವಲ್ಲ, ಅದು ಇಡಿಯಾಗಿ ಹಾಗೆ ಇರಬೇಕು ಅಂತ ಹೇಳಿದ್ರೆ ನಾವು ಮೊಟ್ಟೆ ಹಾಕಿದ ಮೇಲೆ ಸೌಟನ್ನು ಹಾಕಲೇಬಾರ್ದು. ಹಾಗೆ ಲೋ ಫ್ಲೇಮಲ್ಲಿ ನಾವು ಇದನ್ನು ಕುದಿಸ್ಕೋಬೇಕು. ಹಾಗೆ ನಾವು ಸ್ವಲ್ಪ ದಪ್ಪ ತಳದ ಪಾತ್ರೆ ಮಾತ್ರ ಯೂಸ್ ಮಾಡಬೇಕು ಈ ಮೊಟ್ಟೆ ಸಾರು ಮಾಡುವಾಗ, ಇಲ್ಲಾಂದರೆ ತಳ ಹಿಡಿಯುತ್ತೆ. ನಾವು ಅಲ್ಲಿ ಸೌಟ್ ಹಾಕಲ್ಲಲ್ಲ, ಮೊಟ್ಟೆ ಹಾಕಿದ ಮೇಲೆ ಸೌಟ್ ಹಾಕಕ್ಕೆ ಹೋಗಲ್ಲಲ್ಲ, ಹಾಗಾಗಿ ತಳ ಹಿಡಿದ್ಬಿಡುತ್ತೆ. ಹಾಗಾಗಿ ನಾವು ಪಾತ್ರೆ ತೊಗೊಳ್ಳುವಾಗ ಸ್ವಲ್ಪ ದಪ್ಪ ತಳದ ಪಾತ್ರೆನ ತೊಗೋಬೇಕು. ಆವಾಗ ಅದು ಕೆಳಗಡೆ ಅಡಿಯೆಲ್ಲ ಹಿಡಿಯಲ್ಲ. ಹಾಗಾಗಿ ತುಂಬ ಚೆನ್ನಾಗಿ ಬರುತ್ತೆ ದಪ್ಪ ತಳದ ಪಾತ್ರೆ ತೊಗೊಂಡ್ರೆ. ಇವಾಗ ನೋಡಿ ಮೊಟ್ಟೆ ನೋಡಿ ಎಷ್ಟು ನಾವು ಹೆಂಗೆ ಹಾಕಿದ್ದೀವೋ ಹಾಗೆ ಇರುತ್ತೆ ನೋಡಿ. ಇವಾಗ ಒಂದು ತೆಗೆದು ತೋರಿಸ್ತೀನಿ ನೋಡಿ. ನಾನಿಲ್ಲಿ 5 ರಿಂದ 6 ಮೊಟ್ಟೆ ಹಾಕಿದ್ದೀನಿ. 5 ರಿಂದ 6 ಮೊಟ್ಟೆನೂ ಕೂಡ ಇಡಿಯಾಗಿ ಹಾಗೆ ಇದೆ. ಆ ಥರ ಇದ್ದಾಗ ತಿನ್ನೋಕ್ಕೆ ತುಂಬ ಚೆನ್ನಾಗಾಗುತ್ತೆ ನೋಡಿ. ಸ್ಪ್ರೆಡ್ ಆಗಲ್ಲ, ಅದು ನಾವು ಸೌಟ್ ಹಾಕಲ್ಲಲ್ಲ, ಹಾಗಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗಲ್ಲ. ಇಡಿಯಾದ ಮೊಟ್ಟೆ ಇರುತ್ತೆ. ಅದನ್ನು ನಾವು ಊಟ ಮಾಡುವಾಗ ತಿನ್ನೋಕ್ಕೆ ತುಂಬ ಚೆನ್ನಾಗಾಗುತ್ತೆ ನೋಡಿ. ಇವಾಗ ಮೊಟ್ಟೆ ಹಾಕಿದ ಮೇಲೆ ಚೆನ್ನಾಗಿ ಕುದಿಬೇಕು. ಇವಾಗ ಇಲ್ಲಿ ನೀವು ನೋಡ್ಬೋದು ಮೊಟ್ಟೆ ಸಾರು ಚೆನ್ನಾಗಿ ಕುದಿ ಬಂದಿದೆ ಅಲ್ಲ. ನಂತರ ಫೈನಲ್ ಆಗಿ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಈ ರೀತಿ ಒಂದ್ಸಲ ನೀವು ಟ್ರೈ ಮಾಡಿ. ಇದು ಈ ಥರ ಸಾರು ಮಾಡೋದ್ರಿಂದ ಇದನ್ನು ಚಪಾತಿಗಾಗಿರ್ಬೋದು ಅಥವಾ ಅನ್ನಕ್ಕಾಗಿರ್ಬೋದು, ಹಾಗೆ ಮುದ್ದೆ ತಿನ್ನೋರು ಮುದ್ದೆ ಕೂಡ ಇದಕ್ಕೆ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಅಂದ್ಕೊತೀನಿ. ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಇನ್ನೂ ಒಳ್ಳೊಳ್ಳೆ ರೆಸಿಪಿಯೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.